ಮಹಾರಾಜನಾಗಿ ನೀನು ನಿರ್ವಹಿಸಬೇಕಾದ ಕಾರ್ಯವನ್ನು ನೀನು ನಿರ್ವಹಿಸು. ಆ ಕಾಲ ಬರುವವರೆಗೆ ನೀನು ಶಾಂತಚಿತ್ತನಾಗಿದ್ದು 4 ಸಹೋದರರಲ್ಲಿ ನಿಮ್ಮಿಂದ ತಮಗೆ ಪಕ್ಷಪಾತವಾಗಿದೆ ಎಂಬ ಭಾವನೆಯು ಬಾರದಂತೆ ಎಚ್ಚರವಹಿಸು. ಹಾಗೇ ಆಗಲಿ ಗುರುವರ್ಯ. ತಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸುತ್ತೇನೆ. ಚಾರ, ಪ್ರಜೆಗಳ ಅಭಿಮಾನವೇ ಪ್ರಭುವನ್ನು ರಕ್ಷಿಸುವ ಶ್ರೀರಕ್ಷೆ. ನಾನು ನಗರದಿಂದ ಕೆಲವು ಕಾಲ ಯುದ್ಧಕ್ಕಾಗಿ ದೂರವಿದ್ದ ಪ್ರಯುಕ್ತ ನೀನು ಎಂದಿನಂತೆ ಸಂಗ್ರಹಿಸಿದ ಪ್ರಜಾಭಿಪ್ರಾಯವನ್ನು ತಿಳಿಯಲು ನನ್ನಿಂದ ಸಾಧ್ಯವಾಗಲಿಲ್ಲ. ಚಾರ, ನನ್ನ ಕ್ಷೇಮಕ್ಕಾಗಿ ನಡೆಸಲ್ಪಟ್ಟ ಯಜ್ಞ ಕಾರ್ಯವೇ ಆಗಲಿ, ನಾನು ಯುದ್ಧವನ್ನು ಗೆದ್ದ ಪ್ರಶಂಸೆ ಆಗಲಿ, ರಾಜ್ಯ ಪರಿವಾರದ ಬಗ್ಗೆ ಸದ್ಭಾವನೆಯ ವಿಚಾರವೇ ಆಗಲಿ, ಇವನ್ನೆಲ್ಲ ಬಿಟ್ಟು ಪ್ರಜೆಗಳು ವ್ಯಕ್ತಪಡಿಸಿದ ಸಮಸ್ಯೆಗಳನ್ನೇನಾದರೂ ನೀನು ಕೇಳಿದರೆ ಅದನ್ನು ಮೊದಲು ತಿಳಿಸು. ಪ್ರಭು, ಅದು ಚಾರ, ನಿನ್ನ ಭಾವವನ್ನು ಗಮನಿಸಿದರೆ ನೀನು ಅಂತಹದ್ದೇ ಒಂದು ವಿಚಾರವನ್ನು ಕೇಳಿರುವೆ ಎಂದೆನಿಸುತ್ತದೆ. ಹಾಗೇನಾದರೂ ಇದ್ದರೆ ಆ ವಿಚಾರವನ್ನು ಚಾಚು ತಪ್ಪದೆ ನನಗೆ ತಿಳಿಸುವುದು ನಿನ್ನ ಧರ್ಮವಾಗುತ್ತದೆ.